ಇಲ್ಲಿ 2 ಜರಡೆ ಇದೆ ನೋಡಿ. ನಾವು ಟೀ ಸೋಸುವ ಜರಡೆ. ಇದೊಂದು ಸಾಧಾರಣ ಹೊಸದು, ಇದು ತುಂಬ ಹಳೆಯದು. ಇದು ಯಾವ ಥರ ಆಗಿದೆ ನೋಡಿ. ಇದನ್ನು ಈ ಥರ ಕ್ಲೀನ್ ಮಾಡೋದು ಹೇಗೆ ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಏನು ನೋಡಿ, ಬರ್ನರ್ನ ಫುಲ್ ಫ್ಲೇಮಲ್ಲಿ ಇಡಬೇಕು. ಹಾಗೆ ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ನೋಡಿ. ಎಷ್ಟಾಗುತ್ತೋ ಅಷ್ಟು ನಾವು ಇದನ್ನು ಬಿಸಿ ಮಾಡ್ತಾ ಹೋಗಬೇಕು. ಬಿಸಿ ಮಾಡಬೇಕು ನೋಡಿ. ಬಿಸಿ ಮಾಡೋ ಹೊಗೆ ಎಲ್ಲ ಹೀಗೆ ಹೋಗಬೇಕು ನೋಡಿ. ಈ ಥರ ಹೊಗೆ ಹೋಗಬೇಕು ನೋಡಿ. ನೋಡಿ ಈ ಥರ. ಇದು ರೆಡ್ ಬಣ್ಣಕ್ಕೆ ಬರುವಾಗ ಭಯ ಪಡಬೇಡಿ. ನಿಮಗೆ ತುಂಬ ಭಯ ಇದ್ದರೆ ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾದರೂ ಮಾಡಿ. ಇದನ್ನು ಇವಾಗ ನಾನು ಹೊಸ ಜರಡೆ ಥರ ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ನೋಡಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ನೋಡಿ. ಪೂರ್ತಿ ಹೀಗೆ ಮಾಡ್ತಾ ಹೋಗಬೇಕು ನೋಡಿ. ಇದನ್ನು ಸ್ಟೀಲ್ ನಾರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಹೀಗೆ ಚೆನ್ನಾಗಿ ಹಿಡಿಯುವಾಗ ನೋಡಿ, ಅದು ಹೇಗೆ ಹೋಗಿ ಎಲ್ಲ ಹೋಗುತ್ತೆ ನೋಡಿ. ನೋಡಿ ಮತ್ತೆ ಇದನ್ನು ಕುಟ್ತಾ ಇರಬೇಕು ನೋಡಿ. ಎಲ್ಲೆಲ್ಲಿ ಕಪ್ಪು ನೋಡಿ, ಎಷ್ಟು ಕ್ಲೀನಾಗಿದೆ ನೋಡಿ. ಇನ್ನು ತೊಳೆಯೋದೆಲ್ಲ ಬಾಕಿ ನೋಡಿ. ಎಲ್ಲೆಲ್ಲಿ ಕಪ್ಪು ಹಿಡಿದಿದೆ ಆಗ ಅದನ್ನು ಸರಿಯಾಗಿ ಹಿಡಿತಾ ಹೋಗಬೇಕು. ಹೀಗೇನೆ ನೋಡಿ. ಇವಾಗಲೇ ನಿಮಗೆ ಕಾಣ್ತಾ ಇದೆ ಅಲ್ವಾ ಕ್ಲೀನಾಗಿರೋದು. ಇದು ನೋಡಿ, ತೊಳಿಬೇಕು. ಪೂರ್ತಿ ತೆಗೆದ ಮೇಲೆ ಸ್ಟೀಲ್ ನಾರು ಹಾಕಿ ತೊಳಿಬೇಕು. ಎಲ್ಲ ಆದಷ್ಟು ಕ್ಲೀನಾಗಿದೆ. ಈಗ ಬೇಕಂದ್ರೆ ಒಂದು ಸಲ ಹಿಡೀರಿ. ಅದರಲ್ಲಿ ಟೀ ಪುಡಿದೆಲ್ಲ ನೋಡಿ ಬೆಂಕಿಗೆ ಅದು ಹೋಗುತ್ತೆ. ಆಮೇಲೆ ತೊಳೆದಾಗ ಹೊಸದಾಗುತ್ತೆ. ನಾನು ಹೀಗೆ ಮಾಡೋದು ನೋಡಿ. ಎಷ್ಟು ಕಲೆ ಇತ್ತು ನೋಡಿ. ಫುಲ್ಲು ಮುಚ್ಚಿತ್ತು. ಒಂದು ಚೂರು ಟೀ ಆ ಕಡೆ ಬರ್ತಾ ಇರಲಿಲ್ಲ ಇದರಲ್ಲಿ. ಕಪ್ಪು ಜರಡೆಯನ್ನು ಹೇಗೆ ಮಾಡಿದ್ದೀನಿ ನೋಡಿ. ಯಾವುದಾದ್ರೂ ಅದರಲ್ಲಿ ಕಲೆ ಇದೆಯಾ ನೋಡಿ. ಮೊದಲು ತೋರಿಸುವಾಗ ಇದು ಎಷ್ಟು ಕಪ್ಪು ಇತ್ತು ನೋಡಿ. ಇವಾಗ ಹೇಗೆ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ನೀವೆಲ್ಲರೂ ಮಾಡಿ ಈ ವಿಡಿಯೋ ನೋಡಿ. ಇಂಥ ಸಣ್ಣ ಪುಟ್ಟ ಟ್ರಿಕ್ಸನ್ನ ಕಲಿಯಿರಿ. ಹೊಸದು ವಸ್ತುಗಳನ್ನು ತೆಗೆಯೋದನ್ನು ತಪ್ಪಿಸಿ ಒಂದು ವಸ್ತು ತಗೊಂಡಾಗ ಅದನ್ನು ಮಿನಿಮಮ್ ವರ್ಷ ಯೂಸ್ ಮಾಡೋದನ್ನು ಕಲಿಯಿರಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು. ಇವಾಗ ಹೊಸದು ನೋಡಿ, ಹಳೇದಾಗಿದೆ. ಹಳೇ